ಕಿಡ್ನಿ ಡಿಸೀಸ್ ಅಂತಂದರೆ ಹಲವಾರು ಇರುತ್ತೆ. ಅದು ಕಿಡ್ನಿ ಫೇಲಿಯರ್ ಒಂದೇ ಅಲ್ಲ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕಿಡ್ನಿ ಕೆಲಸ ಮಾಡೋದು, ಕಿಡ್ನಿ ಫಂಕ್ಷನ್ ಕಡಿಮೆ, ಅದರಲ್ಲೂ ಕೂಡ ಎರಡು ರೀತಿಯಾದ ಕಿಡ್ನಿ ಫೇಲಿಯರ್ ಇದೆ. ಒಂದು ತಾತ್ಕಾಲಿಕವಾಗಿ ಕಿಡ್ನಿ ಫೇಲಿಯರ್ ಆಗ್ಬೋದು, ಇನ್ನೊಂದು ಪರ್ಮನೆಂಟಾಗಿ ಕಿಡ್ನಿ ಫೇಲಿಯರ್. ತಾತ್ಕಾಲಿಕವಾಗಿ ಕಿಡ್ನಿ ಫೇಲಿಯರ್ ಯಾವಾಗ ಆಗುತ್ತೆ ಅಂದರೆ ನಾವೇನಾದರೂ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಮೆಡಿಕೇಷನ್ಸು, ಅಥವಾ ತುಂಬ ಡಿಹೈಡ್ರೇಷನ್ನು, ವಾಂತಿ ಭೇದಿ ಆದಾಗ, ಅಥವಾ ಏನಾದರೂ ವೈರಲ್ ಫೀವರು, ಡೆಂಗು ಫೀವರು, ಚಿಕನ್ ಗುನ್ಯಾ, ಮಲೇರಿಯಾ ಜ್ವರ, ಆವಾಗ ತಾತ್ಕಾಲಿಕವಾಗಿ ಕಿಡ್ನಿ ಫಂಕ್ಷನ್ಸು ಸ್ವಲ್ಪ ಡಿಟೋರೇಟ್ ಆಗುತ್ತೆ. ಒಂದೊಂದ್ಸಲಿ ಡಯಾಲಿಸಿಸ್ ಕೂಡ ಅವಶ್ಯಕತೆ ಬರ್ಬೋದು. ಬಟ್ ಅದಕ್ಕೆ ತಕ್ಕನಾಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಈಗ ಎಲ್ಲ ಎಂಟೈರ್ ವರ್ಲ್ಡಲ್ಲಿ ಇದನ್ನ ಅವೇರ್ನೆಸ್ಗೋಸ್ಕರ ಇದರ ಬಗ್ಗೆ ಅರಿವು ಫಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಒಂದು ಇವರ ಅತ್ತೆ ಅವ್ರಿಗೆ ಕಿಡ್ನಿ ದಾನ ಮಾಡಿದ್ರೆ ಅವರ ಫ್ಯಾಮಿಲಿಲಿ ಅವರ ತಂದೆಗೆ ಡಯಾಬಿಟಿಸ್. ಸೊ ಒಂದು ವರ್ಷ ಡಯಾಲಿಸಿಸ್ ಅಲ್ಲೇ ಇದ್ದೆ. ಈಗ 2 ಮಂತ್ಸ್ ಕಂಪ್ಲೀಟ್ ಆಗಿದೆ ನನಗೆ ಟ್ರಾನ್ಸ್ಪ್ಲಾಂಟ್ ಆಗಿ. ನಾನು ಬಂದು A ಪಾಸಿಟಿವ್, ನಮ್ಮ ಅತ್ತೆಗೆ ಬಂದು B ಪಾಸಿಟಿವ್. ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ 2 ಮಂತ್ಸ್ ಕಂಪ್ಲೀಟ್ ಆದರೂ ಆಯಿತು. ಕಿಡ್ನಿ ಫೇಲ್ಯೂರ್ ಆಗಿ ನನಗೆ ನಮ್ಮ ವೈಫ್ದು A ಪಾಸಿಟಿವ್, ನನ್ನ B ಪಾಸಿಟಿವ್. ನಮ್ಮದು ಮ್ಯಾಚ್ ಆಗಿದ್ದಕ್ಕೆ ಸರ್ನ ಭೇಟಿ ಆದ್ವಿ. ಸರ್ ಮಣಿಪುರದಿಂದ ಅವರು ಆಶೀಶ್ ಅಂತಂದು ಅವ್ರಿಗೂ ನಮಗೂ ಕ್ರಾಸ್ ಮ್ಯಾಚಿಂಗ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರು ನಮಗೆ. ಈಗ ಆರಾಮಿದೆ ನಾನು, ನಮ್ಮ ವೈಫ್ ಚೆನ್ನಾಗಿದ್ದಾರೆ. ನಮ್ಮ ಅನಿಲ್ ಸರ್ಗೆ ಧನ್ಯವಾದಗಳು. ಓಕೆ. 10 ವರ್ಷ ಆಗಿತ್ತು. ಆಮೇಲೆ ಹೈಪರ್ ಟೆನ್ಷನಿಂದ ನನ್ನ ಸ್ವಲ್ಪ ಕಿಡ್ನಿ ಡ್ಯಾಮೇಜ್ ಆಯಿತು. ನಂತರ ನಂದು O ಪಾಸಿಟಿವ್ ಇತ್ತು, ನಮ್ಮ ಮಿಸಸ್ದು AB ಇತ್ತು ಬ್ಲಡ್ ಗ್ರೂಪ್. ಆದರೂ ಮ್ಯಾಚ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಿದೆ. ಯಾರು ಭಯ ಪಡೋ ಹಾಗೆ ಏನಿಲ್ಲ. ಸುವರ್ಣಮಾಳಿ ಅಂತ, ಇವ್ರದ್ದು ನಂದು AB ಇತ್ತು, ಅವ್ರದ್ದು ಹೋಯ್ತು. ನಮಗೆ ಆಗಲ್ಲ, ಬೇಡ ಬೇಡ ಅಂತಿದ್ರು. ನರೇಂದ್ರ ಸರ್ನ ಫೋನ್ ಕಾಲ್ ಮಾಡಿ ಹೇಳಿದ್ರು. ಅವರು ಇಲ್ಲಮ್ಮ ಏನಾಗಲ್ಲ, ಧೈರ್ಯ ಮಾಡಿ ಬನ್ನಿ ಅಂತ ಹೇಳಿದ್ರು. ಅನಿಲ್ ಸರ್, ನರೇಂದ್ರ ಸರ್ ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಚೆನ್ನಾಗಿದ್ದೀವಿ ನಾವು ಇಬ್ಬರು, ಏನೋ ಪ್ರಾಬ್ಲಮ್ ಇಲ್ಲ. ಅಂದರೆ ಶುಗರ್ ಇರೋರೆ 100 ಜನಕ್ಕೆ ಕ್ರಾನಿಕ್ ಕಿಡ್ನಿ. ನಾನು ಡಾಕ್ಟರ್ ಅನಿಲ್ ಕುಮಾರ್ ಬೇಟಿ ಅಂತ ಹೇಳಿ, ನಾನು BGS ಗ್ಲೆನಿಗಲ್ಸ್ ಹಾಸ್ಪಿಟಲ್, ಫೋರ್ಟಿಸ್ ನೆಟ್ವರ್ಕ್ ಹಾಸ್ಪಿಟಲ್ ಚೀಫ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟು. ನಾನು ಸುಮಾರು 2007ರಿಂದನೂ ನಾನು ಈ ಹಾಸ್ಪಿಟ್ಲಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಈ ದಿನದ ವಿಶೇಷವೇನೆಂದರೆ ವರ್ಲ್ಡ್ ಕಿಡ್ನಿ ಡೇ. ಇದು ಪ್ರತಿ ವರ್ಷ ನಾವು 2ನೇ ಗುರುವಾರ ಮಾರ್ಚ್ ತಿಂಗಳಲ್ಲಿ ನಾವು ಈ ಒಂದು ದಿನನ ಸೆಲೆಬ್ರೇಟ್ ಮಾಡ್ತೀವಿ. ಮುಖ್ಯ ಉದ್ದೇಶ ಏನಂದರೆ ಜನಸಾಮಾನ್ಯರಲ್ಲಿ ಒಂದು ಕಿಡ್ನಿ ಕಾಯಿಲೆಯ ಬಗ್ಗೆ ಒಂದು ಅರಿವು ಮೂಡಿಸೋಕ್ಕೋಸ್ಕರ, ಅದನ್ನ ಹೇಗೆ ತಡೆಗಟ್ಟುವುದನ್ನೋಸ್ಕರ ನಾವು ಈ ಒಂದು ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನಂದರೆ ನಾವು 1000 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮ ಹಾಸ್ಪಿಟ್ಲಲ್ಲಿ ಮುಗಿಸಿದ್ವಿ. ಅದರಲ್ಲಿ ನಾವು ಎಲ್ಲ ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟ್ಸು, ಕಿಡ್ನಿ ABO ಇನ್ಕಾಂಪಟಬಲ್ ಟ್ರಾನ್ಸ್ಪ್ಲಾಂಟ್ಸು, ಸ್ವ್ಯಾಬ್ ಟ್ರಾನ್ಸ್ಪ್ಲಾಂಟ್ಸು, ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸು ಮತ್ತು ABO ಕಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟ್ಸು ಮಾಡ್ತೀವಿ. ಸೊ ಇದು ಟ್ರಾನ್ಸ್ಪ್ಲಾಂಟ್ಸು ಅಲ್ಲದೆ ನಾವು ನಮ್ಮಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಡಯಾಲಿಸಿಸ್ ಸೌಕರ್ಯನೂ ಕೂಡ ಇದೆ. ಎಲ್ಲ ಥರದ ಡಯಾಲಿಸಿಸ್ ಫೆಸಿಲಿಟೀಸು ನಮ್ಮಲ್ಲಿ ಇದೆ. ಸೊ ಮುಖ್ಯವಾಗಿ ನಾವು ಇವೆಲ್ಲ ಟರ್ಷರಿ ಟ್ರೀಟ್ಮೆಂಟು. ಸೊ ನಾವು ಬೇಸಿಕ್ಕಾಗಿ ನಾವು ಈಗ ಈ ಕಿಡ್ನಿ ಕಾಯಿಲೆ ಬರೋದನ್ನೇ ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ, ಸೊ ಈ ಈ ದಿನದಂದು ನಾವು ಅದರ ಬಗ್ಗೆ ಅರಿವು ಮಾಡೋಕ್ಕೋಸ್ಕರ ನಾವು ಕೆಲವೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಸೊ ಇದೆರಡು ಮಾತು ಹೇಳಿ ನಾನು ಧನ್ಯವಾದಗಳು. ಕಿಡ್ನಿ ಡಿಸೀಸ್ ಅಂತಂದರೆ ಹಲವಾರು ಇರುತ್ತೆ. ಅದು ಕಿಡ್ನಿ ಫೇಲಿಯರ್ ಒಂದೇ ಅಲ್ಲ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕಿಡ್ನಿ ಕೆಲಸ ಮಾಡೋದು, ಕಿಡ್ನಿ ಫಂಕ್ಷನ್ ಕಡಿಮೆ, ಅದರಲ್ಲೂ ಕೂಡ ಎರಡು ರೀತಿಯಾದ ಕಿಡ್ನಿ ಫೇಲಿಯರ್ ಇದೆ. ಒಂದು ತಾತ್ಕಾಲಿಕವಾಗಿ ಕಿಡ್ನಿ ಫೇಲಿಯರ್ ಆಗ್ಬೋದು, ಇನ್ನೊಂದು ಪರ್ಮನೆಂಟಾಗಿ ಕಿಡ್ನಿ ಫೇಲಿಯರ್. ತಾತ್ಕಾಲಿಕವಾಗಿ ಕಿಡ್ನಿ ಫೇಲಿಯರ್ ಯಾವಾಗ ಆಗುತ್ತೆ ಅಂದರೆ ನಾವೇನಾದರೂ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ಮೆಡಿಕೇಷನ್ಸು, ಅಥವಾ ತುಂಬ ಡಿಹೈಡ್ರೇಷನ್ನು, ವಾಂತಿ ಭೇದಿ ಆದಾಗ, ಅಥವಾ ಏನಾದರೂ ವೈರಲ್ ಫೀವರು, ಡೆಂಗು ಫೀವರು, ಚಿಕನ್ ಗುನ್ಯಾ, ಮಲೇರಿಯಾ ಜ್ವರ, ಆವಾಗ ತಾತ್ಕಾಲಿಕವಾಗಿ ಕಿಡ್ನಿ ಫಂಕ್ಷನ್ಸು ಸ್ವಲ್ಪ ಡಿಟೋರೇಟ್ ಆಗುತ್ತೆ. ಒಂದೊಂದ್ಸಲಿ ಡಯಾಲಿಸಿಸ್ ಕೂಡ ಅವಶ್ಯಕತೆ ಬರ್ಬೋದು. ಬಟ್ ಅದಕ್ಕೆ ತಕ್ಕನಾಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಮುಖ್ಯವಾಗಿ ಬರುವಂಥದ್ದು ಲೈಫ್ ಸ್ಟೈಲ್ ಡಿಸೀಸಸ್ಸು. ಅದು ಡಯಾಬಿಟಿಸು, ಬ್ಲಡ್ ಪ್ರೆಷರು ಇರೋಂಥ ಕಾಯಿಲೆಗಳಲ್ಲಿ ಇಲ್ಲಿ ಹಂತವಾಗಿ ಆ ಕಿಡ್ನಿ ಪ್ರೋಗ್ರೆಷನ್ ಫೇಲ್ ಆಗುತ್ತೆ. ಅದು 5 ಸ್ಟೇಜ್ಗಳಿದೆ. ಆ ಕೊನೆ ಸ್ಟೇಜಿಗೆ ಬಂದಾಗ ಆ ವ್ಯಕ್ತಿಗೆ ಡಯಾಲಿಸಿಸು ಅಥವಾ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಎರಡೇ ಇರುತ್ತೆ. ಸೊ ಈ ಕಿಡ್ನಿ
ಕಿಡ್ನಿ ಕಾಯಿಲೆ ಅನ್ನೋದನ್ನ ಹೇಗೆ ನಾವು ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ನ ತಡೆಗಟ್ಬೋದು ಅಂತಂದರೆ, ನಮ್ಮಲ್ಲಿ ಡಯಾಬಿಟಿಸು, ಬ್ಲಡ್ ಪ್ರೆಷರ್ ಇರೋಂಥ ರೋಗಿಗಳು ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕಿಡ್ನಿ ಕಾಯಿಲೆ ಇದ್ದರೆ ಅಥವಾ ನಮ್ಮ ವಯಸ್ಸು 40 ವರ್ಷ ಆಗಿದ್ರೆ ಎರಡು ಸಿಂಪಲ್ ಟೆಸ್ಟು, ಅದು ಯೂರಿನ್ ಒಂದು ರೂಟೀನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಒಂದು ಬ್ಲಡ್ದು ಸೀರಮ್ ಕ್ರಿಯೇಟಿನ್ ಅಂತ ಹೇಳಿ ಈ 2 ಟೆಸ್ಟು ಸಿಂಪಲ್, ಅಷ್ಟು ಹೆಚ್ಚು ಖರ್ಚು ಬರಲ್ಲ. ಈ 2 ಟೆಸ್ಟ್ ಮಾಡೋದ್ರಿಂದ ಒಂದು 40 ವರ್ಷ ಆದ ವ್ಯಕ್ತಿ ಅಥವಾ ಡಯಾಬಿಟಿಸ್ ಇರೋಂಥ ವ್ಯಕ್ತಿ ಅಥವಾ ಬ್ಲಡ್ ಪ್ರೆಷರ್ ಇರೋಂಥ ವ್ಯಕ್ತಿ ನಾವು ಭಾಳ ಒಂದು ಅರ್ಲಿ ಸ್ಟೇಜಸಲ್ಲೇ ಇದನ್ನ ನಾವು ಡಿಟೆಕ್ಟ್ ಮಾಡಿದರೆ, ಅದನ್ನ ತುಂಬ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಅದನ್ನ ರಿವರ್ಸು ಕೂಡ ನಾವು ಮಾಡ್ಬೋದು ಆ್ಯಕ್ಚುಲಿ. ಸೊ ಹಾಗಾಗಿ ಕಿಡ್ನಿ ಕಾಯಿಲೆ ಅಂದ ಕೂಡಲೇ ಭಯಪಡೋದು ಅನ್ನೋದಕ್ಕಿಂತ ನಮಗೇನಾದರೂ ಆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ನಾವು ಅದನ್ನ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಒಂದು ಮಾಹಿತಿ ತಿಳ್ಕೊಂಡು, ಸೊ ಅದನ್ನ ನಾವು ಅರ್ಲಿ ಸ್ಟೇಜಸಲ್ಲೇ ಟ್ಯಾಕಲ್ ಮಾಡಿದರೆ ನಾವು ಈ ಕಾಯಿಲೆನ ನಾವು ಸಾಕಷ್ಟು ಮಟ್ಟಿಗೆ ಇದನ್ನ ತಡೆಗಟ್ಬೋದು ಅಂತ ಅನಿಸುತ್ತೆ.